ಕಲಬುರಗಿ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಶ್ರೀಮತಿ ಜಗದೀಶ್ವರಿ ಶಿವಕೇರಿ ಎರಡನೇ ಬಾರಿಗೆ ಸಹಾಯಕ ಉಪನಿರ್ದೇಶಕಿಯಾಗಿ ಆಗಮನ. ಇವರ ಆಗಮನವನ್ನು ಕಂಡು ಕಲಾವಿದರೆಲ್ಲರೂ ಬಹು ಸಂತೋಷದಿಂದ ಇವರನ್ನು ಶಾಲು ಹಾಗೂ ಹೂಮಾಲೆಗಳಿಂದ ಸತ್ಕರಿಸಿ ಬರಮಾಡಿಕೊಂಡರು. ಅಲೆಮಾರಿ ಬುಡುಗಜಂಗಮರ ರಾಜ್ಯ ಮಟ್ಟದ ಕಲಾವಿದರಾದ ಶ್ರೀ ಶಂಕರ್ ಶಾಸ್ತ್ರಿ ರಾಜ್ಯ ಉಪಾಧ್ಯಕ್ಷರು ಉಪಸ್ಥಿತರಿದ್ದು ಶ್ರೀಮತಿ ಶಿವಕೇರಿ ಅವರನ್ನು ತುಂಬು ಹೃದಯದಿಂದ ಹೊಗಳಿದ್ದಾರೆ. ಅವರು ಮಾಡುವಂತ ಸಹಾಯ ಸಹಕಾರಗಳನ್ನು ನಂತರ ಎಲ್ಲ ರಂಗದ ಎಲ್ಲ ಕಲಾವಿದರನ್ನು, ಎಲ್ಲ ಜಾತಿಯ ಕಲಾವಿದರನ್ನು ಯಾವುದೇ ಕುಂದುಕೊರತೆಗಳಿಲ್ಲದಂತೆ ಸಮಾನತೆ ಮನಸ್ಸಿನಿಂದ ಎಲ್ಲರನ್ನು ಕೊಂಡೊಯ್ಯುವ ಪ್ರೀತಿ ಭಾವನೆ ಉಳ್ಳವರೆಂದು ಶ್ರೀ ಶಂಕರ ಶಾಸ್ತ್ರಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ. ಕನ್ನಡ ಕಲಾವಿದ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಜಗದೀಶ್ವರಿ ಶಿವಕೇರಿ ಶ್ರೀಮತಿ ಅವರು ಇಲ್ಲಿ ಎರಡನೇ ಸಾರಿ ಬಂದಿದ್ದಾರೆ. ಆದ್ರೆ ಕಲಾವಿದರು ಬಹಳಷ್ಟು ಸಾರಿ ನನಗೆ ಫೋನ್ ಮಾಡಿ, ಇಲ್ಲ ಸರ್ ತಾವು ಬನ್ನಿ, ನಮ್ಮ ಮೇಡಮ್ ಸನ್ಮಾನ ಮಾಡಬೇಕು, ಆದ್ರೆ ನಾವು ಒಬ್ಬರಿಬ್ಬರು ಬಂದು ಮಾಡಿದ್ರೆ ಅದು ತೃಪ್ತಿ ಆಗಲ್ಲ, ಅದು ಎಲ್ಲ ಜನಗಳಿಗೆ ಗೊತ್ತಾಗಬೇಕು ಅಂತೇಳಿ ಅವರು ಬಹಳಷ್ಟು ಸಾರಿ ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ಕರೆಸಿದ್ದಾರೆ. ಇವತ್ತು ಮೇಡಮ್ ಅವರಿಗೆ ಅವರೆಲ್ಲರೂ ಕಲಾವಿದರು ಸೇರಿ ಸನ್ಮಾನ ಮಾಡಿದ್ದಾರೆ. ನಂತರ ಇಲ್ಲಿ ರಾಜ್ಯ ಕಲಾವಿದರ ಉಪಾಧ್ಯಕ್ಷರಿದ್ದಾರೆ ಶಂಕರ್ ಶಾಸ್ತ್ರಿ ಯಾದಗಿರಿ ಅಂತೇಳಿ. ಮೇಡಮ್ ಅವ್ರ ಬಗ್ಗೆ ಮಾತಾಡ್ತಾರೆ, ಕೇಳೋಣ ಬನ್ನಿ. ಸರ್ ನಮಸ್ಕಾರ, ತಮ್ಮ ಹೆಸರು, ನಂತರ ಮೇಡಮ್ ಅವರು ಇಲ್ಲಿ ಎರಡನೇ ಬಾರಿ ಬರ್ತಾ ಇದ್ದಾರೆ, ಇದಕ್ಕಾಗಿ ತಮ್ಮ ಅಪೇಕ್ಷೆ ಏನೇನಿದೆ ಅನ್ನೋದು ತಿಳಿಸ್ಬೇಕು. ನಮಸ್ಕಾರ ಸರ್, ನಾನು ರಾಜ್ಯ ಉಪಾಧ್ಯಕ್ಷ ಶಂಕರ್ ಶಾಸ್ತ್ರಿ ಅಂತ ಕಲಾವಿದರ ಸಂಘದ್ದು, ನಮ್ಮ ಅಲೆಮಾರಿ ಕಲಾವಿದರ ಸಂಘದ್ದು ರಾಜ್ಯ ಉಪಾಧ್ಯಕ್ಷ ಶಂಕರ್ ಶಾಸ್ತ್ರಿ. ಈಗ ಮೇಡಮ್ ಅವರು ನಮ್ಮಲ್ಲಿ ಇಲ್ಲಿ ಯಾದಗಿರಿ ಇದು ಗುಲ್ಬರ್ಗ ಜಿಲ್ಲೆಗೆ ಬಂದದ್ದು ತುಂಬ ನಮ್ಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಮೊದಲೊಂದ್ಸಲ ಬಂದಾಗ ಎಲ್ಲ ಕಲಾವಿದರು ಗುರುತಿಸಿ ಎಲ್ಲರಿಗೂ ಸರಿ ಸಮಾನ ಅಂತ ಮಾಡಿಕೊಂಡು, ಯಾರಿಗೆ ಮೇಲು ಕೀಳು, ಒಬ್ರು ದೊಡ್ಡವರು ಸಣ್ಣವರು, ಇವರು ಹಂಗ ಇವ್ರು ಹಿಂಗಂತ ಅಂಬೋದಿನ ಭೇದ ಭಾವ ಇಲ್ಲದೆ ಎಲ್ಲ ಕಲಾವಿದರು ನನ್ನ ಮಕ್ಕಳೇ, ಅವರು ಎಲ್ಲ ಕಲಾವಿದರು ನನ್ನ ಬಂಧು ಬಳಗನೆ, ನಾನು ಎಲ್ಲ ಕಲಾವಿದರು ನಮ್ಮ ಅಣ್ಣ ತಮ್ಮದರು ಅಂತ ತಿಳಿದು ಎಷ್ಟು ಮಂದಿಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಗದೀಶ್ವರಿ ಶಿವಕೇರಿ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈಗ ಸ್ವಾಗತ ಮಾಡಿಕೊಂಡದಕ್ಕೆ ನಮ್ಗೆ ಭಾಳ ನಮ್ಮೊಂದು ಸಾರ್ಥಕ ಆಯಿತು. ಯಾಕಂದರೆ ಮೊದಲನೇ ದಿನದಲ್ಲಿ ನಾವೆಲ್ಲ ಅಲೆಮಾರಿ ಕಲಾವಿದರು ಎಲ್ಲೆಲ್ಲೋ ಇದ್ದು ಜೀವನ ಮಾಡ್ತಿದ್ರು, ಕಲೆಯನ್ನು ಹುಡುಗಿ ಹೋಗೋಂಥ ಪರಿಸ್ಥಿತಿ, ಕಲೆ ನಶಿಸಿ ಹೋಗೋಂಥ ಪರಿಸ್ಥಿತಿಯಾಗ ಅಮ್ಮವ್ರು ಬಂದು ಕೇಸಿ ನಮ್ಮ ಕಲಾವಿದರಿಗೆ ಕಲಾ ಕೇಂದ್ರ ಕರೆಸಿ ಕಾರ್ಯಕ್ರಮಗಳು ಕೊಟ್ಟು, ಮತ್ತು ಅಲೆಮಾರಿದವ್ರು ಎಲ್ಲೆಲ್ಲಿ ಅದಾರ ಅಂತ ಕೇಸಿ ಗುರುತಿಸಿ ನಮ್ಮ ಪ್ರೋತ್ಸಾಹ ನೀಡಿ, ಮತ್ತು ಒಂದು ಸುಗ್ಗಿ ಉಗ್ಗಿ ಕಾರ್ಯಕ್ರಮ ಇರ್ಬೋದು, ಜನಪದ ಉತ್ಸವ, ಮತ್ತು ಇವು ಚಿಗುರು ಕಾರ್ಯಕ್ರಮ ಇರಲಿ, ರಾಜ್ಯೋತ್ಸವ ಕಾರ್ಯಕ್ರಮ ಇರಲಿ, ಮತ್ತೇನೊಂದು ಬಸವ ಜಯಂತಿ ಉತ್ಸವ ಇರಲಿ, ಕೆಲವು ಉತ್ಸವ ಕಾರ್ಯಕ್ರಮಗಳು ಎಲ್ಲ ಅಷ್ಟಕ್ಕನ ಇಲಾಖೆ ಕಾರ್ಯಕ್ರಮಗಳು ಯಾವಿದ್ರನ್ನ ನಮ್ಮ ಬಿಡದೆ ನಮ್ಮ ಕಲಾವಿದರಿಗೆ ಕರೆಸಿಕೊಟ್ರ. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಕೆಲವರು ಈ ಒಂದು ಇಲಾಖೆಯಲ್ಲಿ ಕೆಲವೊಂದು ಸಾರಿ ಬಹಳಷ್ಟು ಅಪವಾದಗಳು ಬರ್ತಾ ಇರ್ತವೆ. ಅಂದ್ರೆ ಇಲ್ಲಿ ನೀವ್ ಹೇಳೋದೇನಂತಂದ್ರೆ ಮೇಡಮ್ ಅವರೇ ಸ್ವಂತಾಗಿ ಕರೆಸಿ ಕೊಟ್ಟಿದ್ದಾರೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಸ್ವಂತಾಗಿ ಗುರುತಿಸಿ ಕೊಟ್ಟದಕ್ಕ ಈಗ ನಮ್ಮ ಶಂಕರಮ್ಮ ಅಂತ ನಮ್ಮ ವೈನಿ ಅವ್ರಿಗೊಂದು ಕಾರ್ಯಕ್ರಮ ಕೊಡಿಸಿದ್ರು. ಅವರು ಈಗ ಮೊದಲು ಸಲ ಬಂದಾಗ ಇವರು ಮೇಡಮ್ ಅವರು ಅದೇ ಗುರುತಿಟ್ಕೊಂಡು ಅದೇ ಒಂದು ಪ್ರಶಸ್ತಿ, ಒಂದಿಷ್ಟು ಸನ್ಮಾನ, ಫೋಟೋಗಳು, ಅವೆಲ್ಲ ಭಾವಚಿತ್ರಗಳು ಇಟ್ಕೊಂಡು ಕಿಸಿ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಹಾಕಿದಕ್ಕೆ ಅದು ಪಾಸ್ ಆಯ್ತು. ಅದು ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಕಲೆಯನ್ನು ಗುರುತಿಸಿಕೊಟ್ರು ಅವರು. ಅದು ಕಲಾವಿದರು ಅಲ್ಲಾದವರು ಕೊಡೋದಲ್ಲ, ಕಲಾವಿದರು ಇದ್ರೆ ಮಾತ್ರ ಗುರುತಿಸಿ ಕೊಡ್ತಾರ. ಇದು ನಮ್ದು ತುಂಬಾ ನಮ್ಗೆ ಸಂತೋಷ ಮಾತು. ಕೆಲವು ಅಧಿಕಾರಿಗಳು ಇರ್ಬೋದು, ಕೇಳ್ತಿರ್ತೀವಿ ನಾವು ಅಲ್ಲಿ, ನಾವು ರಾಜ್ಯ ಉಪಾಧ್ಯಕ್ಷ ಆದ್ಮೇಲೆ ನಾವು ಅಲ್ಲಿ ವಾತಾವರಣ ಕೇಳ್ತಿರ್ತೀವಿ. ಅವ್ರು ಕಲಾವಿದರಲ್ಲಿ ಏನಂದ್ರೆ ಸುಮ್ಮಂಗ ಕಾರ್ಯಕ್ರಮ ಕೊಡ್ತಾರೆ, ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರಂದ್ರೆ ಅನ್ಯಾಯ ಇದೆ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಮಾಡಿದಂಗ ಇದು ಮಾಡಬಾರ್ದು ಅಂತೀವಿ ನಾವು. ಕಲಾವಿದರು ಗುರುತಿಸಲಿ, ಬಾರಿಸಲಿ, ಬಡಿಲಿ, ಅವ್ರು ಏನ್ ಮಾಡ್ತಾರ, ಸಂಗೀತ ಮಾಡಲಿ, ನಾಟಕ ಮಾಡಲಿ, ವಚನ ಸಂಗೀತ, ಮತ್ತು ದಾಸವಾಣಿ ಸಂಗೀತ, ಜನಪದ ಮತ್ತು ಭಾವಗೀತೆ, ಇಂಥವು ನಾಟಕ, ಸಣ್ಣ ಪುಟ್ಟ ಏಕಭಿನಯ ನಾಟಕ ಇರ್ಬೋದು, ಹಾಗೆ ಏಕಭಿನಯ ಪಾತ್ರ ಇರ್ಬೋದು, ಅಂತವಕ್ಕೆಲ್ಲ ಗುರುತಿಸಿ ಕೊಡಂತದ್ದೇ ಮಹತ್ವ. ಅಂದ್ರೆ ಈಗ ನಿಮ್ಮ ಅನಿಸಿಕೆ ಪ್ರಕಾರ ಮೇಡಮ್ ಅವರು ಎಲ್ಲಾ ಜಾತಿ, ಎಲ್ಲಾ ಸಮುದಾಯ, ಎಲ್ಲಾ ಕಲಾವಿದರನ್ನ ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀರಿ. ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗ್ತಾರ. ಇದು ಜಿಲ್ಲೆ, ಇದು ಗುಲ್ಬರ್ಗ ಜಿಲ್ಲೆನಲ್ಲಿ ಯಾರೇ ಕಲಾವಿದರನ್ನ ಗುರುತಿಸಿ ಅವ್ರು ಕಾರ್ಯಕ್ರಮ ಕೊಡ್ತಾರಲ್ಲ, ಅದು ಸಂತೋಷ. ಸಣ್ಣ ಪುಟ್ಟ ವಚನ ಗಾಯನ ಮಾಡಿರ್ಬೋದು, ಸಣ್ಣ ಪುಟ್ಟ ಪದ, ಬೀಸೋ ಪದ, ಶೋಭಾನ ಪದ,
ಈಗ ಮತ್ತು ಹಗಲು ವೇಷ ಇರ್ಬೋದು, ಮತ್ತು ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಮತ್ತು ಭಾವಗೀತೆ, ನಾಟಕ, ಎಂತ ಎಲ್ಲ ಕಲಾವಿದರು ಗುರುತಿಸಿ ಅವ್ರು ಗೌರವಿಸಿ ಅವರಿಗೆ ಈ ಒಂದು ತರ ಗೆದರ್ಸಲಾರ್ದಂಗ, ಒಂದು ತರ ನೋಡ್ಲಾರ್ದಂಗ, ತಾಯಿ ಭಾವನೆ ಒಂದು ತಾಯಿ ಭಾವನೆ ಇಟ್ಕೊಂಡು ಆತ್ಮೀಯತೆ ಪ್ರಕಾರ ಕರೆಸಿಕೆ ಅವರಿಗೆ ಮಾತಾಡಿ ಒಳ್ಳೆ ನಗಿಸಿ ಅವ್ರ ಕಾರ್ಯಕ್ರಮ ಕೊಡ್ತಾಳಲ್ಲ, ಅದು ಮಾಡೋ ಸಂತೋಷ. ಇನ್ನೊಬ್ರು ಏನ್ ಮಾಡ್ತಂದ್ರೆ, ಏನೋ ಯಾಕೆ ಬಂದಿ, ಯಾಕಿಲ್ಲ, ಹೊರಟು ಭಾಷೆ. ಕರೆಕ್ಟ್ ಅದ. ಅಂದ್ರೆ ಇದು ಕಲಾವಿದರು ಇರೋದ್ರಿಂದ ಈ ನಿಗಮ ಇರೋದು. ಇದು ನಮ್ಗಾಗಿ ಆದ್ರ ಈ ಕಲಾವಿದರ ಸಲುವಕ್ಕನೆ ಇದು ಒಂದು ಸರ್ಕಾರ ನಿಗಮ ಮಾಡಿ, ಇಲಾಖೆ ಮಾಡಿ, ಇವು ರಾಜ್ಯದಲ್ಲಾಗಲಿ, ಜಿಲ್ಲಾದಲ್ಲಾಗಲಿ, ಬೆಂಗಳೂರಿನಲ್ಲಾಗಲಿ ನಮ್ಮೆಲ್ಲ ಕಲಾವಿದರಿಗೆ ಗುರುತಿಸೇ ಕಾರ್ಯಕ್ರಮ ಕೊಟ್ಟಾರ. ಆದ್ರೆ ಇಂಥ ಅಧಿಕಾರಿ ನಮ್ಮ ಮೇಡಮ್ ಅವ್ರು ಮಾತ್ರ ಬಹಳ ತುಂಬಾ ಸಂತೋಷ. ಈಗಾಗಲೇ ನಾವು ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಕೇಳೋದೇನಂದ್ರೆ ಅಲ್ಲೆಲ್ಲಿ ಕಲಾವಿದರು ಇರ್ತಾರೆ ಮೇಡಮ್ ಅವರೇ, ದಯವಿಟ್ಟು ನೀನು ಮಕ್ಕಳಂತ ಹೇಳೋದು ಕೇಸಿ ಅವ್ರ ಮೇಲೆ ಹೋಗಿ ಕೇಸಿ ಅವ್ರಿಗೆ ಕಾರ್ಯಕ್ರಮ ನೋಡಿ ಅವ್ರು ಕರೆಸ್ರಿ. ಅವ್ರು ನಮ್ಗೆ ನೀವು ಪರಿಚಯಕರ ಇನ್ನೊಬ್ರು ಎಲ್ಲೇನಾದ್ರೂ ನೋಡ್ರಪ್ಪ ಅಂತ ನಮ್ಮ ಊರಿಗೆ ಹೇಳಿದ್ರೆ ಅವರೆಲ್ಲ ಬರ್ತಾರೆ. ಅವ್ರು ಬಂದು ಭೇಟಿ ಆಗ್ತಾರೆ. ಅವ್ರು ಒಂದು ಕಾರ್ಯಕ್ರಮ ಕೊಟ್ಟು ಕೈಸಿ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಆ ಕಲೆಯನ್ನು ಜೀವಂತ ಉಳಿತದೆ ಅಂತ ನಾ ಹೇಳ್ತೀನಿ. ಒಳ್ಳೆಯದು, ಧನ್ಯವಾದ.